ಒಂದು ಮಾತು ಕೇಳಿ, ನಮ್ಮ ಲೈಫ್ನಲ್ಲಿ ನಡೆಯೋ ಪ್ರತಿಯೊಂದು ಕೆಟ್ಟ ವಿಷಯಕ್ಕೂ, ಪ್ರತಿಯೊಂದು ಖುಷಿಗೂ ನಮ್ಮ ಯೋಚನೆಗಳೇ ಕಾರಣ ಅಂದ್ರೆ ಇದು ಲೂಯಿಸ್ ಹೇ ಅವರ ಪ್ರಸಿದ್ಧ ಪುಸ್ತಕ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ನಮ್ ಕೇಂದ್ರ ಬಿಂದು. ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಇದು ತುಂಬಾ ಆಳವಾದ ಮಾತು. ಖಂಡಿತ. ಇವತ್ತು ನಾವು ಇದೇ ಪುಸ್ತಕದ ಆಳಕ್ಕೆ ಇಳಿಯೋಣ. ನಮ್ಮ ತಲೆಯಲ್ಲಿ ಓಡೋ ಆಲೋಚನೆಗಳು, ನಾವೇ ನಂಬ್ಕೊಂಡು ಬಂದಿರೋ ವಿಷಯಗಳು ನಮ್ಮ ಆರೋಗ್ಯ, ದುಡ್ಡು ಕಾಸು, ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ಇದು ಎಲ್ಲ ನಿನ್ನದೇ ತಪ್ಪು ಅಂತ ಬೆರಳು ಮಾಡಿ ತೋರ್ಸೋ ಚರ್ಚೆ ಅಲ್ಲ, ಅಲ್ವಾ? ಖಂಡಿತ ಅಲ್ಲ. ಬದಲಿಗೆ ನಮ್ಮ ಜೀವನದ ಚುಕ್ಕಾಣಿ ಹಿಡಿಯೋ ಶಕ್ತಿ ನಮ್ಮಲ್ಲೇ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ. ಸರಿ, ಹಾಗಿದ್ರೆ ಎಲ್ಲಿಂದ ಶುರು ಮಾಡೋಣ? ಹೌದು, ಇಲ್ಲಿ ಜವಾಬ್ದಾರಿ ಅನ್ನೋ ಪದಕ್ಕೆ ಒಂದು ಹೊಸ ದಯೆಯುಳ್ಳ ಅರ್ಥ ಸಿಗುತ್ತೆ. ನಮ್ಮ ಗತಕಾಲ ಎಷ್ಟೇ ಕಷ್ಟಕರವಾಗಿರ್ಲಿ, ಇವತ್ತಿನ ಈ ಕ್ಷಣದಿಂದ ನಾವು ಹೊಸದಾಗಿ ಶುರು ಮಾಡಬಹುದು ಅನ್ನೋ ಒಂದು ಭರವಸೆ ಇದು. ನಮ್ಮ ಒಳಗಿನ ಶಕ್ತಿಯನ್ನ ನಾವು ಗುರುತಿಸ್ಕೊಳ್ಳೋಕೆ. ಹೌದು, ಅದಕ್ಕೊಂದು ಆಹ್ವಾನ ಅಷ್ಟೇ. ಓಕೆ, ಹಾಗಿದ್ರೆ ಮೊದಲನೇ ಮೆಟ್ಲಿಂದಾನೇ ಶುರು ಮಾಡೋಣ. ನಾವೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವು ನಂಬಿಕೆಗಳ ಜೊತೆ ಬದುಕ್ತಿರ್ತೇವೆ. ನಾನಷ್ಟು ಸ್ಮಾರ್ಟ್ ಇಲ್ಲ, ನನಗೆ ದುಡ್ಡು ಮಾಡೋಕ್ ಬರಲ್ಲ, ಅಥವಾ ಪ್ರೀತಿ ಅನ್ನೋದೆಲ್ಲ ಬರೀ ಕಷ್ಟ. ಈ ತರದ ನಂಬಿಕೆಗಳು ನಿಜ. ಇವು ನಮ್ಮ ಬಾಲ್ಯದಿಂದಲೇ ನಮ್ಮ ಮನಸ್ಸಲ್ಲಿ ಬೇರೂರಿ ಬಿಟ್ಟಿರ್ತವೆ. ಹೌದು, ತೆರೆಮರೆಯಲ್ಲಿ ಕೂತು ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರವನ್ನು ಇವೇ ಕಂಟ್ರೋಲ್ ಮಾಡ್ತಿರ್ತಾವಲ್ವಾ? ಖಂಡಿತ. ಇದನ್ನು ಹೀಗೆ ಯೋಚಿಸ್ಬೋದು. ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಬಾಲ್ಯದಲ್ಲಿ ನಮ್ಮ ಪೋಷಕರು, ಟೀಚರ್ಗಳು, ಸಮಾಜ, ನಮ್ಮ ಸುತ್ತಮುತ್ತಲಿನ ಜನ, ಕರೆಕ್ಟ್, ಅವರು ನಮ್ಗೆ ಗೊತ್ತಿಲ್ಲದ ಹಾಗೆ ಕೆಲವು ಪ್ರೋಗ್ರಾಂಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಉದಾಹರಣೆಗೆ, ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಪದೇ ಪದೇ ನಿನ್ನ ದಡ್ಡ ಅಂದಿದ್ರೆ ಆ ಮಾತು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ಪ್ರೋಗ್ರಾಮ್ ಆಗಿ ಕೂತ್ಬಿಡುತ್ತೆ. ನಾವು ದೊಡ್ಡವರಾದ್ಮೇಲೆ ಯಾವುದಾದ್ರೂ ಹೊಸ ಅವಕಾಶ ಬಂದಾಗ ಹಿನ್ನೆಲೆಯಲ್ಲಿ ಈ ಪ್ರೋಗ್ರಾಂ ರನ್ ಆಗ್ತಾ ಇರುತ್ತೆ. ಬೇಡ, ಇದು ನಿನ್ ಕೈಲಾಗಲ್ಲ, ನಿನ್ ದಡ್ಡ. ಇದು ಕೇಳೋಕೆ ಸ್ವಲ್ಪ ಬೇಜಾರು ಅನ್ಸುತ್ತೆ. ಅಂದ್ರೆ ನಮ್ಮ ಜೀವನದ ಕಂಟ್ರೋಲ್ ನಮ್ಮ ಕೈಲಿಲ್ವಾ? ನಾವು ಕೇವಲ ಹಳೆಯ ಪ್ರೋಗ್ರಾಮಿಂಗ್ನ ಕೈಗೊಂಬೆಗಳಾ? ಇಲ್ಲ ಇಲ್ಲ. ಇಲ್ಲೇ ಲೂಯಿಸ್ ಹೇ ಅವರ ಅತ್ಯಂತ ಶಕ್ತಿಶಾಲಿ ಒಳನೋಟ ಬರೋದು. ಅವ್ರು ಹೇಳ್ತಾರೆ, ಆಲೋಚನೆಗಳು ಕೇವಲ ಆಲೋಚನೆಗಳು, ಅವು ಸತ್ಯಾಂಶಗಳಲ್ಲ. ಅಂದ್ರೆ ಅವುಗಳನ್ನು ಬದಲಾಯಿಸಬಹುದು ಅಂತಾನ? ಎಕ್ಸಾಕ್ಟ್ಲಿ. ಮತ್ತು ಆಲೋಚನೆಗಳನ್ನು ಬದಲಾಯಿಸಬಹುದು. ಆ ಹಳೆಯ ಪ್ರೋಗ್ರಾಮ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ ಹೊಸ ನಮಗ್ ಬೇಕಾದ ಪ್ರೋಗ್ರಾಮ್ ಅನ್ನು ಇನ್ಸ್ಟಾಲ್ ಮಾಡೋ ಶಕ್ತಿ ನಮಗಿದೆ. ಅದರ ಮೊದಲನೇ ಹೆಜ್ಜೆ ಏನು? ಮೊದಲ ಹೆಜ್ಜೆ ಅಂದ್ರೆ ಆ ಹಳೆಯ ಪ್ರೋಗ್ರಾಮ್ ನಮ್ಮಲ್ಲಿ ರನ್ ಆಗ್ತಿದೆ ಅಂತ ಗುರ್ತಿಸೋದು. ಆ ಅವೇರ್ನೆಸ್ ಬಂತು ಅಂದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಓಕೆ, ಆ ಪ್ರೋಗ್ರಾಮ್ ರನ್ ಆಗ್ತಿದೆ ಅಂತ ಗೊತ್ತಾಯ್ತು. ಈಗ ಅದನ್ನ ಬದಲಾಯಿಸೋದು ಹೇಗೆ? ಅದಕ್ಕಿರೋ ಟೂಲ್ ಏನು? ನಮ್ಮ ಮನಸ್ಸಿನೊಳಗಿನ ಆ ನೆಗೆಟಿವ್ ಧ್ವನಿಯನ್ನು ಅದನ್ನ ನಿಲ್ಸೋದು ಹೇಗೆ? ಅದಕ್ಕೆ ಪುಸ್ತಕದಲ್ಲಿ ಒಂದು ಸರಳವಾದ, ಅದೇ ತುಂಬಾ ಪರಿಣಾಮಕಾರಿಯಾದ ಟೂಲ್ ಇದೆ. ಏನದು? ದೃಢೀಕರಣಗಳು ಅಥವಾ ಅಫರ್ಮೇಷನ್ಸ್. ಇವು ಕೇವಲ ಪಾಸಿಟಿವ್ ಮಾತುಗಳಲ್ಲ. ಇವು ಹಳೆಯ ನೆಗೆಟಿವ್ ಪ್ರೋಗ್ರಾಮಿಂಗ್ ಅನ್ನು ಅಳಿಸಿ ಹೊಸ ಪಾಸಿಟಿವ್ ಪ್ರೋಗ್ರಾಮಿಂಗ್ ಅನ್ನು ಬರೆಯುವ ಕಮಾಂಡ್ಗಳು ಇದ್ದಾಗೆ. ಓ, ಕಮಾಂಡ್ಸ್ ತರಾನಾ? ಹೌದು. ನಮ್ಮ ಮನಸ್ಸು ಒಂದು ಫಲವತ್ತಾದ ಭೂಮಿ ಇದ್ದಾಗೆ. ನಾವು ದ್ವೇಷ, ಭಯದ ಬೀಜ ಬಿತ್ತಿದ್ರೆ ಅದೇ ಬೆಳೆಯುತ್ತೆ. ಪ್ರೀತಿ, ಧೈರ್ಯದ ಬೀಜ ಬಿತ್ತಿದ್ರೆ ಅದು ಬೆಳೆಯುತ್ತೆ. ದೃಢೀಕರಣಗಳು ಅಂದ್ರೆ ನಮಗೆ ಬೇಕಾದ ಬೆಳೆಯನ್ನು ಬೆಳೆಯಲು ಉದ್ದೇಶಪೂರ್ವಕವಾಗಿ ಒಳ್ಳೆಯ ಬೀಜಗಳನ್ನು ಬಿತ್ತುವ ಪ್ರಕ್ರಿಯೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಅನುಮಾನ ಇದೆ. ನಾನು ಶ್ರೀಮಂತ, ನಾನು ಆರೋಗ್ಯವಾಗಿದ್ದೇನೆ ಅಂತ ದಿನಾ ಹೇಳ್ಕೊಂಡ್ರೆ ಸಾಕ? ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲೇ ಇದ್ದಾಗ ನಾನು ಸಮೃದ್ಧಿಯಾಗಿದ್ದೇನೆ ಅಂತ ಹೇಳಿದ್ರೆ ನನ್ನ ಮನಸ್ಸೇ ನನ್ನನ್ನು ನೋಡಿ ನಗುತ್ತೆ ಅಲ್ವಾ? ಸುಮ್ನಿರು, ನಿನ್ನ ಅಕೌಂಟ್ ನೋಡ್ಕೊಂಬೊದ್ಲು ಅಂತ. ಇದು ಸ್ವಲ್ಪ ಬರೀ ಆಷಾಢಭೂತಿತನದ ಹಾಗೆ ಕೇಳಿಸ್ತೆ. ಇದು ತುಂಬಾ ಸಹಜವಾದ ಪ್ರಶ್ನೆ. ಲೂಯಿಸ್ ಹೇ ಅವರು ಇದನ್ನೇ ಹೇಳ್ತಾರೆ. ಆರಂಭದಲ್ಲಿ ಅದು ಸುಳ್ಳು ಅನಿಸುತ್ತೆ, ಮನಸ್ಸು ಅದನ್ನ ವಿರೋಧಿಸುತ್ತೆ. ಯಾಕಂದ್ರೆ ಹಳೆ ಪ್ರೋಗ್ರಾಮಿಂಗ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಕರೆಕ್ಟ್. ಆದರೆ ಇದರ ಉದ್ದೇಶ ಮ್ಯಾಜಿಕ್ ಮಾಡೋದಲ್ಲ. ಇದರ ಉದ್ದೇಶ ನಮ್ಮ ಮನಸ್ಸಿನ ಫೋಕಸ್ ಅನ್ನ ಬದಲಾಯಿಸೋದು. ಫೋಕಸ್ ಬದಲಾಯಿಸೋದಾ? ಹೌದು. ನೀವು ನಾನು ಸಮೃದ್ಧಿಗೆ ಅರ್ಹ ಅಂತ ಪದೇ ಪದೇ ಹೇಳಿದಾಗ ನಿಮ್ಮ ಮೆದುಳು ಸಮೃದ್ಧಿಯ ಅವಕಾಶಗಳನ್ನು ಹುಡುಕಲು ಶುರು ಮಾಡುತ್ತೆ. ಮೊದಲು ಕಾಣಿಸ್ತಿದ್ದ ಅವಕಾಶಗಳು ಈಗ ಕಾಣಿಸ್ತವೆ. ನಿಮ್ಮ ವರ್ತನೆ ಬದಲಾಗುತ್ತೆ. ಓಕೆ. ಹಣದ ಬಗ್ಗೆ ನಿಮ್ಮಲ್ಲಿದ್ದ ಭಯ ಹೋಗಿ ಅದನ್ನು ಗಳಿಸುವ ಬಗ್ಗೆ ಹೊಸ ಐಡಿಯಾಗಳು ಬರಲು ಶುರುವಾಗುತ್ತೆ. ಇದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ, ಬದಲಾಗಿ ನಿರಂತರ ಅಭ್ಯಾಸದಿಂದ ನಮ್ಮ ಮೆದುಳನ್ನು ರೀವೈರ್ ಮಾಡುವ ಪ್ರಕ್ರಿಯೆ.
ಓ ಅಂದ್ರೆ ಜಿಮ್ನಲ್ಲಿ ಸ್ನಾಯುಗಳನ್ನು ಬಲಪಡಿಸಿದ ಹಾಗೆ ಮನಸ್ಸಿನ ನಂಬಿಕೆಗಳನ್ನು ನಿರಂತರ ಅಭ್ಯಾಸದಿಂದ ಬಲಪಡಿಸೋದು ಅಂತನಾ? ನಿಖರವಾಗಿ. ಮೊದಲ ದಿನವೇ ಭಾರ ಎತ್ತಲೂ ಆಗಲ್ಲ. ಆದರೆ ಪ್ರತಿದಿನ ಸ್ವಲ್ಪ ಪ್ರಯತ್ನ ಪಟ್ರೆ ಕೆಲವು ತಿಂಗಳುಗಳಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತೆ. ಮನಸ್ಸಿಗೂ ಇದೇ ತತ್ವ ಅನ್ವಯಿಸುತ್ತೆ. ಸರಿ, ನಾವು ಬದಲಾಗಲು ನಿರ್ಧರಿಸಿದ್ದೇವೆ, ಪಾಸಿಟಿವ್ ದೃಢೀಕರಣಗಳನ್ನು ಹೇಳಲು ಶುರು ಮಾಡಿದ್ದೇವೆ. ಆದರೆ ಆಗ ಏನಾಗುತ್ತೆ? ನನ್ನ ಅನುಭವದಲ್ಲಿ ನಾನು ಹೀಗೆ ಶುರು ಮಾಡಿದಾಗ ನನ್ನೊಳಗಿನ ನೆಗೆಟಿವ್ ಧ್ವನಿ ಇನ್ನೂ ಜೋರಾಗುತ್ತೆ. ಅಂದ್ರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅಂತ ಅರ್ಥ. ನಿಮ್ಮ ಹಳೆಯ ನಂಬಿಕೆಗಳಿಗೆ ಈಗ ಸವಾಲೆದುರಾಗಿದೆ. ಅದಕ್ಕೆ ಅವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲು ಹೋರಾಡ್ತಿದೆ ಅಂತ. ಅದನ್ನೊಂದು ಯುದ್ಧದ ತರಹ ನೋಡ್ಬೇಕಾ? ಇಲ್ಲ, ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿರುವ ಹಳೆಯ ಹಾಳಾದ ಫರ್ನಿಚರ್ ಅನ್ನು ಹೊರಗೆ ಹಾಕಲು ಪ್ರಯತ್ನಿಸ್ತಿದ್ದೀರಿ. ಆ ಫರ್ನಿಚರ್ ಇಲ್ಲ ನಾನಿಲ್ಲೇ ಇರ್ತೇನೆ ಅಂತ ಹಠ ಹಿಡಿದು ಕೂತಾಗೆ. ಹಾಗಾದ್ರೆ ಆ ಪ್ರತಿರೋಧದ ಜೊತೆ ಹೋರಾಡ್ಬೇಕಾ? ಖಂಡಿತ ಇಲ್ಲ. ಲೂಯಿಸ್ ಹೇ ಅವರ ಸಲಹೆ ತುಂಬಾ ಸುಂದರವಾಗಿದೆ. ಅವರು ಹೇಳೋದು ಅದರ ಜೊತೆ ಹೋರಾಡಬೇಡಿ, ಬದಲಿಗೆ ಅದನ್ನೊಂದು ಮಗುವಿನ ಹಾಗೆ ನೋಡಿ ಅಂತ. ಮಗುವಿನ ಹಾಗೆ? ಹೌದು. ಓಹ್, ನನ್ನೊಳಗಿನ ಭಯ ಬಂದಿದ್ಯಾ, ಬಾ ಇಲ್ಲಿ ಕೂತ್ಕೋ, ನಿನ್ ಮಾತು ಕೇಳಿಸ್ತಿದೆ, ಆದ್ರೆ ಈಗ ಕಂಟ್ರೋಲ್ ನನ್ನ ಕೈಲಿದೆ ಅಂತ ಅದಕ್ಕೆ ಪ್ರೀತಿಯಿಂದ ಹೇಳಿ. ಬದಲಾವಣೆಗೆ ಬಲಪ್ರಯೋಗ ಬೇಕಿಲ್ಲ, ತಾಳ್ಮೆ ಮತ್ತು ಸಹಾನುಭೂತಿ ಬೇಕು. ತಾಳ್ಮೆ, ಸಹಾನುಭೂತಿ, ಈ ಮಾತುಗಳು ನಮ್ಮನ್ನು ಒಂದು ಮುಖ್ಯವಾದ ವಿಷಯಕ್ಕೆ ಕರೆತರ್ತವೆ. ಈ ಇಡೀ ಬದಲಾವಣೆಯ ಪ್ರಕ್ರಿಯೆಗೆ ಬೇಕಾದ ಮೂಲ ಇಂಧನ ಯಾವುದು? ಯಾಕಂದ್ರೆ ದೃಢೀಕರಣಗಳನ್ನು ಹೇಳೋದು ಕೆಲವೊಮ್ಮೆ ಯಾಂತ್ರಿಕ ಅನಿಸ್ಬಹುದು ಅಲ್ವಾ? ಖಂಡಿತ. ಪುಸ್ತಕದಲ್ಲಿ ಪದೇ ಪದೇ ಬರುವ ಒಂದು ಕೇಂದ್ರ ವಿಷಯ ಅಂದ್ರೆ ಆತ್ಮಪ್ರೀತಿಯೇ ಎಲ್ಲ ಚಿಕಿತ್ಸೆಯ ಅಡಿಪಾಯ. ಆತ್ಮಪ್ರೀತಿ? ಹೌದು. ಆತ್ಮಪ್ರೀತಿ ಇಲ್ಲದೆ ಹೇಳುವ ದೃಢೀಕರಣಗಳು ಬೇರಿಲ್ಲದ ಗಿಡಕ್ಕೆ ನೀರು ಹಾಕಿದಂತೆ. ಆತ್ಮಪ್ರೀತಿ ಎಂದರೆ ಅಹಂಕಾರ ಅಥವಾ ಸ್ವಾರ್ಥ ಅಲ್ಲ. ಅದು ನಮ್ಮನ್ನು ನಾವೇ ಒಪ್ಪುಕೊಳ್ಳುವುದು, ನಮ್ಮ ತಪ್ಪುಗಳನ್ನು ಕ್ಷಮಿಸುವುದು, ನಮ್ಮ ಅಗತ್ಯಗಳಿಗೆ ಬೆಲೆ ಕೊಡುವುದು. ಇದರಲ್ಲಿ ಬರುವ ಕನ್ನಡಿ ಕೆಲಸ ಅಥವಾ ಮಿರರ್ ವರ್ಕ್ ಬಗ್ಗೆ ಸ್ವಲ್ಪ ಹೇಳಿ. ಕನ್ನಡಿ ಮುಂದೆ ನಿಂತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ನಮ್ಮ ಪ್ರತಿಬಿಂಬಕ್ಕೆ ಹೇಳಿಕೊಳ್ಳುವುದು. ಸತ್ಯ ಹೇಳ್ಬೇಕಂದ್ರೆ ಇದು ಕೇಳೋಕೆ ತುಂಬಾ ಮುಜುಗರ ಅನಿಸುತ್ತೆ. ಹೌದು. ಆ ಮುಜುಗರವೇ ಇದು ಎಷ್ಟು ಮುಖ್ಯ ಅನ್ನೋದಕ್ಕೆ ಸಾಕ್ಷಿ. ಓ, ನಾವು ಬೇರೆಯವರನ್ನು ಹೊಗಳುತ್ತೇವೆ, ಪ್ರೀತಿಸುತ್ತೇವೆ, ಆದರೆ ನಮ್ಮನ್ನು ನಾವೇ ಪ್ರೀತಿಸಿಕೊಳ್ಳಲು ಕಲಿತಿಲ್ಲ. ಕನ್ನಡಿ ಮುಂದೆ ನಿಂತು ನಮ್ಮ ಕಣ್ಣುಗಳನ್ನೇ ನೋಡಿ ಪಾಸಿಟಿವ್ ಆಗಿ ಮಾತನಾಡಿದಾಗ ಅದು ನಮ್ಮ ತರ್ಕದ ಮನಸ್ಸನ್ನು ದಾಟಿ ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಮನಸ್ಸಿಗೆ ತಲುಪುತ್ತೆ. ಅಂದ್ರೆ ನಮ್ಮೊಂದಿಗೆ ನಾವು ಕಳೆದುಕೊಂಡಿದ್ದ ಸಂಬಂಧವನ್ನ ಮತ್ತೆ ಬೆಸೆಯೋ ತರಹ. ಕರೆಕ್ಟ್. ಅದೊಂದು ಶಕ್ತಿಶಾಲಿಯ ಅಭ್ಯಾಸ. ಆರಂಭದಲ್ಲಿ ಕಷ್ಟ ಅನಿಸಿದಲು ದಿನ ಕಳೆದಂತೆ ಅದು ನಮ್ಮ ಅಸ್ತಿತ್ವದ ಭಾಗವಾಗುತ್ತೆ. ಆತ್ಮಪ್ರೀತಿಯ ಜೊತೆಗೆ ಬರುವ ಇನ್ನೊಂದು ಕಠಿಣವಾದ ವಿಷಯ ಅಂದ್ರೆ ಕ್ಷಮೆ. ಅದರಲ್ಲೂ ನಮ್ಮನ್ನು ನಾವೇ ಕ್ಷಮಿಸಿಕೊಳ್ಳುವುದು. ಹೌದು, ಅದು ತುಂಬಾನೇ ಕಷ್ಟ. ಬೇರೆಯವರು ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಬಹುದು, ಆದ್ರೆ ನಾವು ಮಾಡಿದ ತಪ್ಪುಗಳಿಗೆ ಜೀವನ ಪೂರ್ತಿ ನಮ್ಮನ್ನೇ ಶಿಕ್ಷಿಸ್ಕೊಳ್ತಿರ್ತೇವೆ. ನಿಜ. ದ್ವೇಷ ಅಥವಾ ಅಪರಾಧಿ ಪ್ರಜ್ಞೆಯನ್ನು ಇಟ್ಟುಕೊಳ್ಳುವುದು ಅಂದ್ರೆ ಒಂದು ಬಿಸಿ ಕೆಂಡವನ್ನು ನಮ್ಮ ಕೈಯಲ್ಲೇ ಹಿಡಿದುಕೊಂಡ ಹಾಗೆ. ಇನ್ನೊಬ್ಬರ ಮೇಲೆ ಎಸೆಬೇಕು ಅಂತ. ಹೌದು, ಆದರೆ ಮೊದಲು ಸುಡೋದು ನಮಗೆ. ಕ್ಷಮೆ ಅಂದ್ರೆ ಅವರು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ಳೋದಲ್ಲ, ಅಥವಾ ನಾನು ಮಾಡಿದ ತಪ್ಪು ಪರವಾಗಿಲ್ಲ ಅಂತ ಹೇಳೋದಲ್ಲ. ಹಾಗಾದ್ರೆ ಕ್ಷಮೆ ಅಂದ್ರೆ ಏನು? ಕ್ಷಮೆ ಅಂದ್ರೆ ಆ ಹಳೆಯ ಘಟನೆಯ ಭಾವನಾತ್ಮಕ ಹಿಡಿತದಿಂದ ನಮ್ಮನ್ನು ನಾವು ಬಿಡುಗಡೆ ಮಾಡಿಕೊಳ್ಳೋದು. ಆ ನೋವಿಗಿಂತ ನಮ್ಮ ಇಂದಿನ ಶಾಂತಿಗೆ ಹೆಚ್ಚು ಬೆಲೆ ಕೊಡುವುದು. ಪುಸ್ತಕದ ಪ್ರಕಾರ ಕ್ಷಮೆಯು ನಾವೇ ನಮಗೆ ಕೊಟ್ಟುಕೊಳ್ಳುವ ಉಡುಗೊರೆ. ವಾವ್! ಸರಿ, ನಾವು ನಮ್ಮ ಆಂತರಿಕ ಜಗತ್ತನ್ನು ಬದಲಾಯಿಸ್ಕೊಳ್ತಿದ್ದೇವೆ, ಆತ್ಮಪ್ರೀತಿ, ಕ್ಷಮೆಯನ್ನ ಅಭ್ಯಾಸ ಮಾಡ್ತಿದ್ದೇವೆ. ಇದು ನಮ್ಮ ಹೊರಗಿನ ಜಗತ್ತಿನಲ್ಲಿ, ಅಂದ್ರೆ ನಮ್ಮ ದೇಹ, ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಪುಸ್ತಕದ ಪ್ರಸಿದ್ಧ ಮನಸ್ಸು ದೇಹದ ಸಂಪರ್ಕದ ಬಗ್ಗೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಲೂಯಿಸ್ ಹೇ ಈ ಪುಸ್ತಕ ಬರೆದಾಗ ಇದು ಒಂದು ಕ್ರಾಂತಿಕಾರಿ ಆಲೋಚನೆಯಾಗಿತ್ತು. ಆದರೆ ಇವತ್ತು ವಿಜ್ಞಾನವೂ ಇದನ್ನೇ ಹೇಳುತ್ತಿದೆ. ದೀರ್ಘಕಾಲದ ಕೋಪ, ಭಯ, ಅಸಮಾಧಾನದಂತಹ ಭಾವನೆಗಳು ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್, ಕರೆಕ್ಟ್, ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಓಕೆ. ಪುಸ್ತಕದಲ್ಲಿ ಕೆಲವು ಭಾವನಾತ್ಮಕ ಮಾದರಿಗಳು ನಿರ್ದಿಷ್ಟ ದೈಹಿಕ ಸಮಸ್ಯೆಗೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ. ಉದಾಹರಣೆಗೆ, ವ್ಯಕ್ತಪಡಿಸಲಾದ ಕೋಪ ಗಂಟಲು ನೋವಿಗೆ ಕಾರಣವಾಗಬಹುದು. ಹೌದಾ? ಅಥವಾ ಭವಿಷ್ಯದ ಬಗ್ಗೆ ನಿರಂತರ ಭಯವು ಉಸಿರಾಟದ ತೊಂದರೆಗಳನ್ನು ಉಂಟುಮಾಡಬಹುದು. ಇಲ್ಲೇ ಒಂದು ಅಪಾಯಕಾರಿ ಪ್ರಶ್ನೆ ಬರುತ್ತೆ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆ ಇರೋರು
ನನ್ನ ನಕಾರಾತ್ಮಕ ಆಲೋಚನೆ ಇದಕ್ಕೆ ಕಾರಣವೇ ಅಂತ ತಮ್ಮನ್ನೇ ದೂಷಿಸಿಕೊಳ್ಳುವ ಸಾಧ್ಯತೆ ಇಲ್ವಾ? ಇದು ವಿಕ್ಟಿಮ್ ಬ್ಲೇಮಿಂಗ್ ಆಗಲ್ವಾ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಮತ್ತು ಇದನ್ನ ಸ್ಪಷ್ಟಪಡಿಸಲೇಬೇಕು. ಇದರ ಉದ್ದೇಶ ಎಂದಿಗೂ ದೂಷಣೆಯಲ್ಲ, 100% ಸರಿ. ಬದಲಿಗೆ ನಮ್ಮ ದೇಹ ನಮಗೆ ಏನನ್ನೋ ಹೇಳಲು ಪ್ರಯತ್ನಿಸ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋದು. ನಮ್ಮ ದೇಹ ನಮ್ಮ ಸ್ನೇಹಿತ. ಅದು ಕೇವಲ ಒಂದು ಸಿಗ್ನಲ್ ಕೊಡ್ತಿದೆ, ನಿನ್ನ ಜೀವನದಲ್ಲಿ ಯಾವುದೋ ಒಂದು ಭಾವನಾತ್ಮಕ ಅಗತ್ಯ ಪೂರೈಸಿಲ್ಲ, ಅದನ್ನೊಮ್ಮೆ ಗಮನಿಸುವಂಟ. ಓಕೆ, ಇದೊಂದು ಸಿಗ್ನಲ್ ಅಷ್ಟೇ. ಅಷ್ಟೇ. ಇದನ್ನ ಅರಿತಾಗ ನಾವು ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ನಮ್ಮ ಭಾವನಾತ್ಮಕ ಆರೋಗ್ಯದ ಕಣೆಗೂ ಗಮನ ಹರಿಸಬಹುದು. ಇದೊಂದು ಸಮಗ್ರ ದೃಷ್ಟಿಕೋನ. ಇದೇ ತತ್ವ ಸಂಬಂಧಗಳು ಮತ್ತು ಹಣಕಾಸಿನ ವಿಷಯಕ್ಕೂ ಅನ್ವಯಿಸುತ್ತಾ? ಖಂಡಿತ. ನಮ್ಮ ನಂಬಿಕೆಗಳು ನಮ್ಮ ವರ್ತನೆಯನ್ನು ರೂಪಿಸುತ್ತವೆ ಮತ್ತು ನಮ್ಮ ವರ್ತನೆ ನಮ್ಮ ಜೀವನಕ್ಕೆ ತಕ್ಕಂತಹ ಜನರನ್ನು ಮತ್ತು ಸಂದರ್ಭಗಳನ್ನು ಆಕರ್ಷಿಸುತ್ತೆ. ಒಂದು ಉದಾಹರಣೆ ಕೊಡಿ. ಸರಿ. ನಮ್ಮೊಳಗೆ ನಾನು ಪ್ರೀತಿಗೆ ಅರ್ಹಳಲ್ಲನಲ್ಲ ಎಂಬ ಆಳವಾದ ನಂಬಿಕೆ ಇದ್ದರೆ ನಾವು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳದ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗಬಹುದು. ಅಥವಾ ಒಂದು ಒಳ್ಳೆಯ ಸಂಬಂಧವನ್ನು ನಮಗೇ ಗೊತ್ತಿಲ್ಲದ ಹಾಗೆ ಹಾಳು ಮಾಡಿಕೊಳ್ಳಬಹುದು. ಕರೆಕ್ಟ್. ಅದೇ ರೀತಿ ದುಡ್ಡು ಸಂಪಾದಿಸುವುದು ಪಾಪ ಅಥವಾ ನಾನು ಶ್ರೀಮಂತನಾಗಲು ಲಾಯಕ್ಕಿಲ್ಲ ಎಂಬ ನಂಬಿಕೆಗಳಿದ್ದರೆ ನಾವು ಹಣ ಬರುವ ಅವಕಾಶಗಳನ್ನು ದೂರ ತಳ್ತೇವೆ. ನಮ್ಮ ಆತ್ಮಪ್ರೀತಿ ಮತ್ತು ಅರ್ಹತೆಯ ಭಾವನೆ ಹೆಚ್ಚಾದಂತೆ ನಮ್ಮ ಸಂಬಂಧಗಳು ಮತ್ತು ಆರ್ಥಿಕ ಸ್ಥಿತಿ ಸಹಜವಾಗಿಯೇ ಸುಧಾರಿಸುತ್ತವೆ. ಹೌದು. ಇದೆಲ್ಲವನ್ನು ಒಟ್ಟು ಸೇರಿಸಿದಾಗ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲದಕ್ಕೂ ನಾವೇ ಜವಾಬ್ದಾರರು ಅನ್ನೋ ಮಾತು ಕೇಳಲು ಸ್ವಲ್ಪ ಕಠಿಣ ಅನಿಸುತ್ತೆ. ಒಂದು ಅಪಘಾತವಾದರೆ ಅದಕ್ಕೂ ನಾನೇ ಕಾರಣನಾ? ಈ ಜವಾಬ್ದಾರಿ ಮತ್ತು ದೂಷಣೆ ನಡುವಿನ ವ್ಯತ್ಯಾಸವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಈ ಪುಸ್ತಕದ ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಭಾಗ. ಜವಾಬ್ದಾರಿ ತೆಗೆದುಕೊಳ್ಳುವುದು ಅಂದ್ರೆ ಹಿಂದೆ ನಡೆದ ಘಟನೆಗಳಿಗೆಲ್ಲ ನನ್ನದೇ ತಪ್ಪು ಅಂತ ನಮ್ಮನ್ನೇ ದೂಷಿಸಿಕೊಳ್ಳೋದಲ್ಲ, ಅದು ದೂಷಣೆ. ಓಕೆ, ಅದು ಬ್ಲೇಮ್. ಹೌದು. ಜವಾಬ್ದಾರಿ ಅಂದ್ರೆ ಹಿಂದೆ ಏನೇ ಆಗಿರ್ಲಿ ಆ ಘಟನೆಗೆ ನಾನಿವತ್ತು ಹೇಗೆ ಪ್ರತಿಕ್ರಿಯಿಸುತ್ತೇನೆ ಅನ್ನೋ ಆಯ್ಕೆ ನನ್ನ ಕೈಯಲ್ಲಿದೆ ಅಂತ ನಮ್ಮ ಶಕ್ತಿಯನ್ನು ಗುರುತಿಸಿಕೊಳ್ಳೋದು. ನಮ್ಮ ರೆಸ್ಪಾನ್ಸ್ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ. ಎಕ್ಸಾಕ್ಟ್ಲಿ. ನಮ್ಮ ಆಲೋಚನೆಗಳನ್ನು ಆಯ್ಕೆ ಮಾಡುವ ಶಕ್ತಿ, ನಮ್ಮ ಪ್ರತಿಕ್ರಿಯೆಗಳನ್ನು ಆಯ್ಕೆ ಮಾಡುವ ಶಕ್ತಿ ನಮ್ಮಲ್ಲಿದೆ ಎಂದು ಒಪ್ಕೊಳ್ಳೋದು. ಇದು ನಮ್ಮನ್ನು ಬಲಿಪಶು ಮನಸ್ಥಿತಿಯಿಂದ ಹೊರತಂದು ನಮ್ಮ ಜೀವನದ ನಾಯಕರನ್ನಾಗಿ ಮಾಡುತ್ತೆ. ಅದಕ್ಕೆ ಬೇಕಾಗಿರೋದು ಪರಿಪೂರ್ಣತೆ ಅಲ್ಲ. ಖಂಡಿತ ಅಲ್ಲ. ಬದಲಾಗುವ ಇಚ್ಛೆ ಇದ್ರೆ ಸಾಕು. ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ ಅನ್ನೋ ಒಂದು ದೊಡ್ಡ ಕಲ್ಪನೆಯಿಂದ ನಾವು ಈ ಚರ್ಚೆಯನ್ನು ಶುರು ಮಾಡಿದೆವು. ದೃಢೀಕರಣಗಳು, ಆತ್ಮಪ್ರೀತಿ, ಕ್ಷಮೆಯಂತಹ ಟೂಲ್ಗಳನ್ನು ನೋಡಿದೆವು. ಮತ್ತು ಈ ತತ್ವಗಳು ಆರೋಗ್ಯದಿಂದ ಹಿಡಿದು ಸಂಪತ್ತಿನವರೆಗೆ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಹೇಗೆ ಅನ್ವಯಿಸುತ್ತವೆ ಅಂತ ಅರ್ಥ ಮಾಡಿಕೊಂಡೆವು. ಹೌದು. ಅಂತಿಮವಾಗಿ ಈ ಪುಸ್ತಕದ ಸಂದೇಶ ಅತ್ಯಂತ ಸರಳ ಮತ್ತು ಸಹಾನುಭೂತಿಯಿಂದ ಕೂಡಿದೆ. ನೀವು ಮುರಿದು ಹೋಗಿಲ್ಲ, ನೀವು ಕಲಿಯುತ್ತಿದ್ದೀರಿ. ಬದಲಾವಣೆ ಯಾವುದೇ ಕ್ಷಣದಲ್ಲಿ ಸಾಧ್ಯ. ಬಲದಿಂದಲ್ಲ, ಪ್ರೀತಿಯಿಂದ. ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸಲು ಪ್ರಾರಂಭಿಸಿದಾಗ ನಮ್ಮ ಜೀವನವೂ ಬದಲಾಗಲು ಪ್ರಾರಂಭವಾಗುತ್ತದೆ. ಇದೊಂದು ನಿರಂತರ ಪಯಣ. ಹೌದು. ಈ ಆಳವಾದ ಚರ್ಚೆಯ ನಂತರ ಕೇಳುಗರಿಗೆ ಒಂದು ಚಿಂತನೆ. ನಮ್ಮೊಂದಿಗೆ ಒಂದು ಹೊಸ ದಯೆಯುಳ್ಳ ಸಂಬಂಧವನ್ನು ನಿರ್ಮಿಸುವ ಬಗ್ಗೆ ಈ ಪುಸ್ತಕ ಮಾತನಾಡುತ್ತದೆ. ಹಾಗಾದ್ರೆ ಮುಂದಿನ 24 ಗಂಟೆಗಳಲ್ಲಿ ನಮ್ಮೊಂದಿಗೆ ಅಂತಹ ಸಂಬಂಧವನ್ನು ಪ್ರಾರಂಭಿಸಲು ನಾವು ತೆಗೆದುಕೊಳ್ಳಬಹುದಾದ ಒಂದು ಸಣ್ಣ, ಸರಳ ಹೆಜ್ಜೆ ಯಾವುದು? ಅದು ಕನ್ನಡಿ ಮುಂದೆ ನಿಂತು ಒಂದು ನಗು ನೀಡುವುದಾಗಿರ್ಬಹುದು, ಅಥವಾ ನಮ್ಮ ಒಂದು ಸಣ್ಣ ಸಾಧನೆಗೆ ನಾವೇ ಬೆನ್ನು ತಟ್ಟಿಕೊಳ್ಳುವುದಾಗಿರ್ಬೋದು. ಆ ಒಂದು ಹೆಜ್ಜೆ ಯಾವುದು?